ಎಂಟರ್ಟೈನ್ಮೆಂಟ್. ರೀಸೆಂಟ್ ಆಗಿ ನೀವ್ ಯಾವ ಮೂವಿ ನೋಡಿದ್ರಿ? ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಗ್ರೋ ಆಡಿಯನ್ಸ್ ಯಾವ ತರ ಮೂವೀಸ್ ನೋಡ್ತಾರೆ ಅಂತ ನಾವು ಕೂಡ ತಿಳ್ಕೊಳ್ಬಹುದು. ಈ ಮೂವೀಸ್ ಆಗಿರ್ಬೋದು, ಫಿಲ್ಮ್ ಸ್ಟಾರ್ಸ್ ಎಲ್ಲ ಆಗಿರ್ಬೋದು, ಇವರೆಲ್ಲ ನಮ್ಮ ಜೀವನದ ಒಂದು ಭಾಗ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ಮೂವೀಸ್ ನ ನೋಡ್ತಾ ಇರ್ಬೇಕಾದ್ರೆ ಅವರ ಕ್ಯಾರೆಕ್ಟರ್ಸ್ ಅಲ್ಲಿ ನಾವು ಕೂಡ ಇನ್ವಾಲ್ವ್ ಆಗೋಗ್ತೀವಿ. ಇನ್ನ ನಿಮ್ ಫೇವ್ರೆಟ್ ಹೀರೋ ಇರ್ಬೋದು ಅಥವಾ ಹೀರೋಯಿನ್ ಇರ್ಬೋದು, ಅವ್ರನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಥಿಯೇಟರ್ ಅಲ್ಲಿ ನೋಡೋದಿಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ? ಆ 2 ಗಂಟೆ ನಾವು ಕೂಡ ಅವ್ರ ಜೊತೆನೆ ಇದೀವಿ ಅನ್ನೋ ಫೀಲ್ ಆಗುತ್ತೆ ಅಲ್ವಾ? ಸೊ ಈಗ ನೋಡ್ಬೇಕಂದ್ರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂದ್ರೆ ಭಾರತದಲ್ಲಿ ಇರುವ ಥಿಯೇಟರ್ಸು ಮತ್ತೆ ಮಲ್ಟಿಪ್ಲೆಕ್ಸಸ್ ಎಲ್ಲ ಕೌಂಟ್ ಮಾಡಿದ್ರೆ ಅದು ಬೇರೆ ದೇಶಗಳಿಗಿಂತ ಕಡಿಮೆ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದೊಂದು ಆಪರ್ಚುನಿಟಿ ಅಲ್ವಾ? ಹೌದು. ಈ ಆಪರ್ಚುನಿಟಿನ ಯಾವ ಕಂಪ್ನೀಸು ಬಳಸ್ಕೊಳ್ಳುತ್ತೆ ಅಂತ ನೋಡೋಣ. ಅದೆಲ್ಲದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ಈ ಮಲ್ಟಿಪ್ಲೆಕ್ಸ್ ಪ್ಲೇಯರ್ಸ್ ಎಲ್ಲ ರೆವೆನ್ಯೂ ಹೇಗೆ ಜನರೇಟ್ ಮಾಡುತ್ತೆ ಅಂತ ನೋಡೋಣ. ನೀವ್ ಹೇಳ್ಬೋದು ಇದು ತುಂಬಾ ಸಿಂಪಲ್ ಅಲ್ವಾ, ನಾವು ಟಿಕೆಟ್ಸ್ನೇನೋ ಬೈ ಮಾಡ್ತೀವಿ, ಸೊ ಆ ಟಿಕೆಟ್ ಅಮೌಂಟ್ ಎಲ್ಲಾನು ಥಿಯೇಟರ್ಸ್ಗೆ ಹೋಗುತ್ತೆ ಅಂತ. ಬಟ್ 100% ಅಮೌಂಟು ಥಿಯೇಟರ್ಸೇ ತಗೊಂಡ್ರೆ ಸೊ ಪ್ರೊಡ್ಯೂಸರ್ಸು ಮತ್ತೆ ಡೈರೆಕ್ಟರ್ಸು ಮತ್ತೆ ಆಕ್ಟರ್ಸ್ಗೆಲ್ಲ ಹೇಗೆ ಅಮೌಂಟ್ ಸಿಗುತ್ತೆ? ಈ ಮಲ್ಟಿಪ್ಲೆಕ್ಸಸ್ ಎಲ್ಲ ಡಿಫ್ರೆನ್ಷಿಯಲ್ ರೆವಿನ್ಯೂ ಶೇರಿಂಗ್ ಮಾಡೆಲ್ನ ಇಟ್ಕೊಂಡು ಪ್ರೊಡ್ಯೂಸರ್ಸ್ ಜೊತೆ ವರ್ಕ್ ಮಾಡ್ತಾರೆ. ಏನಿದು ಅಂತ ನೀವು ಕೇಳ್ಬೋದು. ಇದೇನಂತಂದ್ರೆ ಈಗ ಮೂವಿ ಫ್ರೈಡೆ ರಿಲೀಸ್ ಆದ್ರೆ 50% ಶೇರ್ನ ಇಟ್ಟಿರ್ತಾರೆ. 50% ಪ್ರೊಡ್ಯೂಸರ್ಸ್ಗೆ, 50% ಸಿನಿಮಾ ಹಾಲ್ಸ್ಗೆ. ಬಟ್ ಮೂವಿ ಏನಾದ್ರೂ ಬ್ಲಾಕ್ ಬಸ್ಟರ್ ಅಥವಾ ಹಿಟ್ ಆದ್ರೆ ಸೊ ಆಗ ಪ್ರೊಡ್ಯೂಸರ್ಸ್ ಶೇರ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸಪೋಸ್ ಮೂವಿ ಏನಾದ್ರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಅಂದ್ರೆ ಪ್ರೊಡ್ಯೂಸರ್ಸ್ ಶೇರ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಕೆಲವು ವಾರಗಳ ತನಕ ನಡೆಯುತ್ತೆ. ಆಮೇಲೆ ಒಂದು ಕಾನ್ಸ್ಟೆಂಟ್ ಶೇರಿಂಗ್ ಪರ್ಸೆಂಟೇಜ್ ನ ಫಿಕ್ಸ್ ಮಾಡ್ಕೊಂತಾರೆ. ಸೊ ಅದ್ರ ಪ್ರಕಾರ ನಡೆಸ್ತಾರೆ. ಸೊ ಇಷ್ಟೇ ಅಲ್ದಿರ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಇದೆ. ಏನು ಅಂತ ನೀವು ಗೆಸ್ ಮಾಡ್ತಿರ್ಬೋದು. ಅದೆಲ್ಲ ನೀವು ಸ್ನಾಕ್ಸ್ ತಗೊಂತೀರಾ, ಹಾಗೆ ಕೂಲ್ ಡ್ರಿಂಕ್ಸ್ ತಗೊಂತೀರಾ ಅಲ್ವಾ? ಸೊ ಅದು ಫುಡ್ ಅಂಡ್ ಬೆವರೇಜಸ್. ಹೌದು. ನೀವು ಕೌಂಟರ್ ಅಲ್ಲಿ ಹೋಗಿ ಯಾವಾಗಾದ್ರು ಪಾಪ್ಕಾರ್ನ್ ಏನಾದ್ರು ತಗೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದರ ಅಮೌಂಟ್ ಎಷ್ಟಿರುತ್ತೆ ಅಂದ್ರೆ ಆಲ್ಮೋಸ್ಟ್ ಟಿಕೆಟ್ ಪ್ರೈಸ್ ಅಷ್ಟೇ ಇರುತ್ತೆ. ಹೌದು, ತುಂಬಾನೇ ಕಾಸ್ಟ್ಲಿ ಅಂತ ಹೇಳ್ಬೋದು. ಈಗ ಕಳೆದ 3 ವರ್ಷ ನೋಡ್ಬೇಕಂದ್ರೆ ಅಂದ್ರೆ Q2 FY20 ಇಂದ 23 ವರೆಗೂ ಸೊ ಈ PVR ಟಿಕೆಟ್ ಪ್ರೈಸಸ್ ಎಲ್ಲ 18% ಇನ್ಕ್ರೀಸ್ ಆಗಿದೆ. ಬಟ್ ಆದ್ರೆ ಫುಡ್ ಅಂಡ್ ಬೆವರೇಜಸ್ ಅವರೇ ಸೆಲ್ ಮಾಡ್ತಿರುವಂತದ್ದು ಪ್ರೈಸಸ್ ನೋಡ್ಬೇಕು ಅಂದ್ರೆ 32% ಇನ್ಕ್ರೀಸ್ ಆಗಿದೆ. ಸೊ ಈಗ ನೀವು ಅರ್ಥ ಮಾಡ್ಕೊಳ್ಬಹುದು, ಫುಡ್ ಅಂಡ್ ಬೆವರೇಜ್ ಪ್ರೈಸಸ್ನೇ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ ಟಿಕೆಟ್ ಪ್ರೈಸಸ್ಗಿನ್ನ. ಇದು ಯಾಕೆ ಅಂತ ತಿಳ್ಕೊಳ್ಬೇಕಂದ್ರೆ ನೀವು ನಮ್ದೊಂದು ವಿಡಿಯೋನ ನೋಡ್ಬೇಕು. ಈಗ ಕೋವಿಡ್ ಟೈಮಲ್ಲಿ ಏನಾಗಿತ್ತು ಅಂದ್ರೆ ಮಲ್ಟಿಪ್ಲೆಕ್ಸಸ್ಗೆಲ್ಲ ತುಂಬಾನೇ ಲಾಸಸ್ ಆಗಿತ್ತು. ಅದ್ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಹಾಗೆ ನೋಡ್ಬೇಕಂದ್ರೆ ಅವರು ಅನ್ಲಾಕ್ ಮಾಡಿದಾಗೂ ಕೂಡ ಏನ್ ಮಾಡಿದ್ರು ಅಂದ್ರೆ ಫುಲ್ ಆಕ್ಯುಪೆನ್ಸಿಗೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಸೊ ಅದರಿಂದ ಕೂಡ ಲಾಸಸ್ ಆಯ್ತು. ಸೊ ಹಾಗೆ ನೋಡ್ಬೇಕಂದ್ರೆ ಇನ್ನೂ ಹಲವಾರು ಕಾರಣಗಳಿದ್ದು. ರೆಂಟಲ್ ಕಾಸ್ಟ್ ಏನಿದೆ ಅದು ಕೂಡ ಜಾಸ್ತಿ ಇದೆ. ಸೊ ಹಾಗೆ ನೋಡ್ಬೇಕಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ಏನಿದೆ ಅದು ಕೂಡ ಜಾಸ್ತಿ ಇದೆ. ಅದ್ರ ಜೊತೆಗೆ ಇವರು ರೆವಿನ್ಯೂ ಕೂಡ ಶೇರ್ ಮಾಡಬೇಕು ಪ್ರೊಡ್ಯೂಸರ್ಸ್ ಜೊತೆ. ಸೊ ಈ ಎಲ್ಲಾ ಫ್ಯಾಕ್ಟರ್ಸು ಕೂಡ ಪ್ರಾಫಿಟ್ ನ ಎಫೆಕ್ಟ್ ಮಾಡ್ತು. ಸೊ ಹಾಗೆ ನೋಡ್ಬೇಕಂದ್ರೆ ಈ ಮಾರ್ಜಿನ್ಸ್ ನೆಲ್ಲ ಇನ್ಕ್ರೀಸ್ ಮಾಡೋದಕ್ಕೆ ಅಂತ ಫುಡ್ ಅಂಡ್ ಬೆವರೇಜಸ್ ನ ಅವರು ಯೂಸ್ ಮಾಡ್ಕೊಂಡ್ರು. ಇದ್ರ ಜೊತೆಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಕೂಡ ಇದೆ. ಅದ್ಯಾವುದು ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್. ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ಬೇಕಂದ್ರೆ ನೀವು ಮೂವೀಸ್ ಪ್ಲೇ ಆಗೋದಕ್ಕಿಂತ ಮುಂಚೆ ಫಸ್ಟ್ ಸ್ಕ್ರೀನ್ ಅಲ್ಲಿ ಪ್ಲೇ ಮಾಡ್ತಾರೆ. ಹಾಗೆ ಇಂಟರ್ವಲ್ಸ್ ಅಲ್ಲಿ ಕೂಡ ಇದನ್ನ ಪ್ಲೇ ಮಾಡ್ತಾರೆ. ಸೊ ಇದರಿಂದ ಕೂಡ ಒಳ್ಳೆ ರೆವಿನ್ಯೂ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡ್ಬೇಕಂದ್ರೆ ಭಾರತದಲ್ಲಿ ಸ್ಕ್ರೀನ್ಸ್ ಎಷ್ಟಿದೆ ಅಂದ್ರೆ 9,500 ಇದೆ. ಬಟ್ US ಅಲ್ಲಿ 41,000 ಸ್ಕ್ರೀನ್ಸ್ ಇದೆ ಅಂತ ಹೇಳ್ಬೋದು. ಸೊ ಭಾರತದಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಇದೆ ಅಂತ ಹೇಳ್ಬೋದು ಈ ಸ್ಕ್ರೀನ್ಸ್ ಗಳನ್ನ ಇನ್ಕ್ರೀಸ್ ಮಾಡೋದಕ್ಕೆ. ಹಾಗೆ ಭಾರತದಲ್ಲಿ ಟೈರ್ 2, ಟೈರ್ 3 ಸಿಟೀಸ್ ಅಲ್ಲೆಲ್ಲ ಸಿನಿಮಾ ಹಾಲ್ಗಳು ಕಡಿಮೆ ಇದೆ ಅಂತ ಹೇಳ್ಬೋದು. ಹಾಗೆ ಪ್ಯಾಂಡಮಿಕ್ ಅಲ್ಲಿ 2020 ಅಲ್ಲಿ ತುಂಬಾನೇ ಡಿಕ್ಲೈನ್ ನ ಕಂಡಿತ್ತು ಭಾರತದ ಫಿಲ್ಮ್ ಇಂಡಸ್ಟ್ರಿ. ಬಟ್ ಈಗ ಅದು ಒಳ್ಳೆ ಗ್ರೋತ್ ನ ಕಾಣ್ತಿದೆ. 212 ಬಿಲಿಯನ್ ಮಾರ್ಕೆಟ್ ಅಷ್ಟು ಹೊಂದುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು 30% CAGR ರೇಟ್ ಅಲ್ಲಿ ಗ್ರೋತ್ ನ ಕಾಣುತ್ತೆ ಅಂತ. ಸೊ ಹಾಗೆ ನೋಡ್ಬೇಕಂದ್ರೆ ಇಷ್ಟೊಂದು ಗ್ರೋತ್ ಬೇಕು ಅಂತಂದ್ರೆ ಸ್ಕ್ರೀನ್ಸ್ ಕೂಡ ಜಾಸ್ತಿ ಆಗ್ಬೇಕು ಅಂತ ಹೇಳ್ಬೋದು. ಈಗ ಫಿಲಂ ಇಂಡಸ್ಟ್ರಿ ಮತ್ತೆ ಮಲ್ಟಿಪ್ಲೆಕ್ಸಸ್ ಬಗ್ಗೆ ಎಲ್ಲ ತಿಳ್ಕೊಂಡಾಯ್ತು. ಈಗ ಬನ್ನಿ ಕಂಪನೀಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. 2 ದೊಡ್ಡ ದೊಡ್ಡ ಮಲ್ಟಿಪ್ಲೆಕ್ಸ್ ಪ್ಲೇಯರ್ ಕಂಪನೀಸ್ ಗಳಿದೆ ಅಂತ ಹೇಳ್ಬೋದು ಭಾರತದಲ್ಲಿ. ಒಂದು PVR, ಇನ್ನೊಂದು ಐನಾಕ್ಸ್. PVR ಅಂತ ತಗೊಂಡ್ರೆ 1995 ಅಲ್ಲಿ ಇದು ಶುರು ಆಗಿದ್ದು. ಹಾಗೆ ಒಂದು ಜಾಯಿಂಟ್ ವೆಂಚರ್ ಇಂದ ಶುರು ಆಯ್ತು. ಪ್ರಿಯಾ ಎಕ್ಸಿಬಿಟರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತೆ ವಿಲೇಜ್ ರೋಡ್ ಶೋ ಲಿಮಿಟೆಡ್ ಜಾಯಿಂಟ್ ವೆಂಚರ್ ಇಂದ. ಹಾಗೆ ಇದು ಭಾರತದ ಲಾರ್ಜೆಸ್ಟ್ ಮಲ್ಟಿಪ್ಲೆಕ್ಸ್ ಚೈನ್ ಅಂತ ಹೇಳ್ಬೋದು. ಇನ್ನ ಐನಾಕ್ಸ್ ಅಂತ ತಗೊಂಡ್ರೆ 1999 ಅಲ್ಲಿ ಅವರು ಆಪರೇಷನ್ಸ್ ನ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ಅವರು ಹಿಂದೆ ತಿರುಗಿ ನೋಡೇ ಇಲ್ಲ. ಈಗ ಸೆಕೆಂಡ್ ಲಾರ್ಜೆಸ್ಟ್ ಚೈನ್ ಅವ್ರದೇ ಅಂತ ಹೇಳ್ಬೋದು. ಈಗ PVR ಆಗಿರ್ಬೋದು ಅಥವಾ ಐನಾಕ್ಸ್ ಆಗಿರ್ಬೋದು, ಎರಡು ಕೂಡ ತಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ಆರ್ಗ್ಯಾನಿಕ್ ವೇ ಆಗಿರ್ಬೋದು ಅಥವಾ ಇನ್ಆರ್ಗ್ಯಾನಿಕ್ ವೇ ಆಗಿರ್ಬೋದು. ಹಾಗೆ ಇವರ ನಂಬರ್ ಆಫ್ ಸ್ಕ್ರೀನ್ಸ್ ಏನಿದೆ ಅದು ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು. ಈಗ PVR ಅಂತ ತಗೊಂಡ್ರೆ ಅವ್ರದ್ದು ಕ್ವಾರ್ಟರ್ಲಿ ಲೇಟೆಸ್ಟ್ ರಿಸಲ್ಟ್ಸ್ ಅಂತ ನೋಡಿದ್ರೆ
903 ಸ್ಕ್ರೀನ್ಸ್‌ಗಳು 78 ಸಿಟೀಸ್‌ಗಳಲ್ಲಿದೆ. ಸೀಟ್ಸ್ ಅಂತ ನೋಡ್ಬೇಕಂದ್ರೆ 1.86 ಲಕ್ಷ ಸೀಟ್ಸ್‌ಗಳಿವೆ. ಇನ್ನ ಐನಾಕ್ಸ್ ತಗೊಂಡ್ರೆ 772 ಸ್ಕ್ರೀನ್ಸ್‌ಗಳಿದೆ 74 ಸಿಟೀಸ್‌ಗಳಲ್ಲಿ. ಅವರ ಸೀಟ್ಸ್ ನೋಡ್ಬೇಕಂದ್ರೆ 1.6 ಲಕ್ಷ ಸೀಟ್ಸ್ ಇದೆ. ಇನ್ನ ಪಿವಿಆರ್ ಅಂತ ತಗೊಂಡ್ರೆ 110 ಹೊಸ ಸ್ಕ್ರೀನ್ಸ್‌ಗಳನ್ನ ಆಡ್ ಮಾಡ್ಬೇಕು ಅಂತ ರೆಡಿ ಆಗಿದೆ. ಹಾಗೆ ಐನಾಕ್ಸ್ ತಗೊಂಡ್ರೆ FY23 ಎಂಡ್ ಅಲ್ಲಿ 752 ಸ್ಕ್ರೀನ್ಸ್‌ಗಳನ್ನ ಹೊಂದಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದೆ. ಸೊ ಹಾಗೆ ನೋಡ್ಬೇಕಂದ್ರೆ ಜಿಯೋಗ್ರಾಫಿಕಲ್ ಪ್ರೆಸೆನ್ಸ್ ಅಂತ ತಗೊಂಡ್ರೆ ಪಿವಿಆರ್ ಸೌತ್ ಇಂಡಿಯಾ ಮತ್ತೆ ನಾರ್ತ್ ಇಂಡಿಯಾನ ಡಾಮಿನೇಟ್ ಮಾಡುತ್ತೆ. ಐನಾಕ್ಸ್ ಅಂತ ತಗೊಂಡ್ರೆ ವೆಸ್ಟ್ ಇಂಡಿಯಾನ ಡಾಮಿನೇಟ್ ಮಾಡುತ್ತೆ. ಹಾಗೆ ಐನಾಕ್ಸು 57% ರೆವಿನ್ಯೂ ಏನಿದೆ ಅದು ಟಿಕೆಟ್ ಸೇಲ್ಸ್ ಇಂದ ಬರುತ್ತೆ. ಸೊ ಹಾಗೆ ಅದರ 29% ರೆವಿನ್ಯೂ ಏನಿದೆ ಅದು ಫುಡ್ ಅಂಡ್ ಬೇವರೇಜ್ ಸೆಗ್ಮೆಂಟ್ ಇಂದ ಬರುತ್ತೆ. ಹಾಗೆ 7% ಅಡ್ವರ್ಟೈಸ್ಮೆಂಟ್ ಇಂದ ಬರುತ್ತೆ. ಇನ್ನ ಪಿವಿಆರ್ ಅಂತ ತಗೊಂಡ್ರೆ ಸೊ ಅದು ಕೂಡ ಒಂದು ಸಿಮಿಲರ್ ರೆವಿನ್ಯೂ ಸ್ಪ್ಲಿಟ್ ನ ಹೊಂದಿದೆ. ಟಿಕೆಟ್ ಸೇಲ್ಸ್ ಇಂದ 45.67% ಬರುತ್ತೆ. ಹಾಗೆ ಫುಡ್ ಅಂಡ್ ಬೆವರೇಜಸ್ ಇಂದ 30.25% ಬರುತ್ತೆ. ಹಾಗೆ ಅಡ್ವರ್ಟೈಸ್ಮೆಂಟ್ಸ್ ಇಂದ 8.31% ಬರುತ್ತೆ. ಈಗ ಮಾಲ್ಸ್ ಗಳೆಲ್ಲ ಕೇವಲ ಟೈರ್ 1 ಸಿಟೀಸ್ ಅಲ್ಲಿ ಅಷ್ಟೇ ಅಲ್ದಿರ ಟೈರ್ 2 ಸಿಟೀಸ್ ಅಲ್ಲೂ ಕೂಡ ಬರ್ತಿದೆ ಅಂತ ಹೇಳ್ಬೋದು. ಆದ್ರಿಂದ ಈ ಸಿನಿಮಾ ಹಾಲ್ಸ್ ಗಳ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಈಗ ನೋಡ್ಬೇಕಂತ ಅಂದ್ರೆ ಕಾರ್ನಿವಲ್ ಸಿನಿಮಾಸು 450 ಸ್ಕ್ರೀನ್ಸ್ ನ ಹೊಂದಿದೆ. ಹಾಗೆ ಸಿನಿಪಾಲ್ಸ್ ಇಂಡಿಯಾ ಅದು ಕೂಡ 417 ಸ್ಕ್ರೀನ್ಸ್ ನ ಹೊಂದಿದೆ. ಬಟ್ ಈ 2 ಕಂಪ್ನಿಗಳು ಕೂಡ ಲಿಸ್ಟೆಡ್ ಆಗಿಲ್ಲ. ಆದ್ರಿಂದ ಲಿಸ್ಟೆಡ್ ಸ್ಪೇಸ್ ಅಲ್ಲಿ ನೋಡ್ಬೇಕಂದ್ರೆ ಕೇವಲ 2 ಮೇಜರ್ ಕಂಪ್ನೀಸ್ ಗಳಿದೆ. ಅದು ಪಿವಿಆರ್ ಮತ್ತೆ ಐನಾಕ್ಸ್. ಈಗ ಈ ಪಿವಿಆರ್ ಮತ್ತೆ ಐನಾಕ್ಸ್ ಕಾಂಪಿಟೇಟರ್ಸ್ ತರ ಅನ್ಸ್ಬೋದಲ್ವಾ ನಿಮ್ಗೆ? ಹೌದು. ಈಗ ಒಂದು ಇಂಡಸ್ಟ್ರಿಯಲ್ಲಿ 2 ಲಾರ್ಜೆಸ್ಟ್ ಕಂಪ್ನೀಸ್ ಗಳು ಮರ್ಜ್ ಆದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಆಲ್ಮೋಸ್ಟ್ ನಿಯರ್ ಮೊನೋಪೊಲಿಸ್ಟ್ ಸ್ಟೇಟಸ್ ಅವ್ರಿಗೆ ಸಿಗುತ್ತೆ. ಹೌದು. ಇದನ್ನ ಪಿವಿಆರ್ ಮತ್ತೆ ಐನಾಕ್ಸ್ ಮುಂಚೆನೆ ತಿಳ್ಕೊಂಡಿದ್ರು. ಆದ್ರಿಂದ ಕಳೆದ ವರ್ಷ ಅವರು ತಮ್ಮ ಮರ್ಜ್ ಅನ್ನ ಅನೌನ್ಸ್ ಮಾಡ್ತಾರೆ. ಹಾಗೆ 2 ಕಂಪ್ನೀಸ್ ಗಳು ಕೂಡ ತಮ್ಮ ಮರ್ಜ್ ಅನ್ನ ಮಾರ್ಚ್ 22 ಅಲ್ಲಿ ಅನೌನ್ಸ್ ಮಾಡ್ತು. ಹೌದು. ಹಾಗೆ ನೋಡ್ಬೇಕಂದ್ರೆ ಪೋಸ್ಟ್ ಮರ್ಜರ್ ಅಂದ್ರೆ ಮರ್ಜರ್ ನ ನಂತರ ಐನಾಕ್ಸ್ 16.7% ಸ್ಟೇಕ್ಸ್ ನ ಹೊಂದಿರುತ್ತೆ ಮರ್ಜ್ಡ್ ಎಂಟಿಟಿಯಲ್ಲಿ. ಹಾಗೆ ಪಿವಿಆರ್ ನೋಡ್ಬೇಕಂದ್ರೆ 10.62% ಸ್ಟೇಕ್ ನ ಹೊಂದಿರುತ್ತೆ. ಸೊ ಈಗ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂದ್ರೆ NCLT ಏನಿದೆ ಅದು ಈ ಮರ್ಜರ್ಗೆ ಅಲೋವೆನ್ಸ್ ನ ಕೊಟ್ಟಿದ್ದಾರೆ 12 ಜಾನ್ವರಿ 2023 ಅಲ್ಲಿ. ಸೊ ಎಲ್ಲ ಪ್ಲಾನಿಂಗ್ ಪ್ರಕಾರನೇ ನಡೆದ್ರೆ ಸೊ ಆಲ್ಮೋಸ್ಟ್ ಈ ಕಂಬೈನ್ಡ್ ಎಂಟಿಟಿ ಶೇರ್ಸ್ ಎಲ್ಲಾನು ಜೂನ್ 2023 ಅಲ್ಲಿ ಟ್ರೇಡ್ ಆಗೋದಕ್ಕೆ ಶುರು ಆಗುತ್ತೆ. ಇನ್ನು ಭಾರತದ ಒಟ್ಟು ಸ್ಕ್ರೀನ್ಸ್ ಗಳು ನೋಡ್ಬೇಕಂದ್ರೆ 10,000 ನಾವು ಮರ್ಜ್ಡ್ ಎಂಟಿಟಿದು ತಗೊಂಡ್ಬೇಕಂದ್ರೆ 1,600 ಇರುತ್ತೆ. ಅಂದ್ರೆ 16% ಆಯ್ತು. ಇದು ಸ್ವಲ್ಪ ಕಡಿಮೆನೆ ಅಂತ ನೀವು ಹೇಳ್ಬೋದು. ಬಟ್ ಇದ್ರೊಳಗೆ ಏನಾಗಿದೆ ಅಂದ್ರೆ ಸಿಂಗಲ್ ಸ್ಕ್ರೀನ್ ಹಾಲ್ಸ್ ಗಳನ್ನ ಕೂಡ ನಾವು ಕೌಂಟ್ ಮಾಡಿದ್ವಿ. ಕೇವಲ ಮಲ್ಟಿಪ್ಲೆಕ್ಸಸ್ ಅಂದ್ರೆ ಒಂದು ಸ್ಕ್ರೀನ್ ಗಿನ ಜಾಸ್ತಿ ಇರುವಂತದ್ದು ನಾವು ಕೌಂಟ್ ಮಾಡಿದ್ರೆ ಅದ್ರೊಳಗೆ ಮರ್ಜ್ಡ್ ಎಂಟಿಟಿದು 40 to 50% ಮಾರ್ಕೆಟ್ ಶೇರ್ ಹೊಂದಿದೆ. ಈಗ ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮು, ಹಾಗೆ ಡಿಸ್ನಿ, ಹಾಟ್‌ಸ್ಟಾರ್ ಈ ತರ ಪ್ಲಾಟ್ಫಾರ್ಮ್ಸ್ ಅಲ್ಲೇನೆ ಅವರು ತಮ್ಮ ಮೂವೀಸ್ ನ ಅಥವಾ ಸೀರೀಸ್ ನೆಲ್ಲ ನೋಡ್ಕೊಂತಾ ಇದ್ದಾರೆ. ಥಿಯೇಟರ್ಸ್ ಬಂದು ಮೂವೀಸ್ ನೋಡೋರು ಕಡಿಮೆ ಆಗ್ತಾ ಇದ್ದಾರೆ. ಈಗ ಕಂಬೈನ್ಡ್ ಎಂಟಿಟಿದು ಫೋಕಸ್ ಅದ್ರ ಮೇಲಿದೆ ಅಂತ ಹೇಳ್ಬೋದು. ಹಾಗೆ ಈ ಮರ್ಜ್ಡ್ ಎಂಟಿಟಿ ಆಗಿರೋದ್ರಿಂದ ಅವರು ಬುಕ್ ಮೈ ಶೋ ಮತ್ತೆ ಪೇಟಿಎಂ ಅಂತ ಅಗ್ರಿಗೇಟರ್ಸ್ ಜೊತೆ ಒಳ್ಳೆ ನೆಗೋಷಿಯೇಷನ್ ನ ಮಾಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಇನ್ನು ಪ್ರೈಮ್ ಲೊಕೇಶನ್ಸ್ ಅಲ್ಲಿ ತಮ್ಮ ಪ್ರೆಸೆನ್ಸ್ ಗೋಸ್ಕರ ತುಂಬಾ ಹೋರಾಡ್ತಿದ್ದಂತ ಕಂಪ್ನೀಸ್ ಗಳು ಈಗ ಮರ್ಜ್ ಆಗಿರೋದ್ರಿಂದ ರೆಂಟಲ್ ಕಾಸ್ಟ್ ನ ರೆಡ್ಯೂಸ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹಾಗೆ ನೋಡ್ಬೇಕಂದ್ರೆ MK ಗ್ಲೋಬಲ್ ಫೈನಾನ್ಷಿಯಲ್ ಸರ್ವಿಸಸ್ ನ ರಿಸರ್ಚ್ ಹೆಡ್ ನವಲ್ ಸೇತ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಕೇವಲ ರೆಂಟಲ್ ಅಷ್ಟೇ ಅಲ್ದಿರಾ ಇನ್ನೂ ಹಲವಾರು ಈಕ್ವಲ್ ಬೆನಿಫಿಟ್ ಸಿಗುತ್ತೆ ಅಂತ. ರೆವಿನ್ಯೂ ಶೇರ್ ಮಾಡೋದಿರ್ಬೋದು ಪ್ರೊಡಕ್ಷನ್ ಹೌಸ್ ಜೊತೆ, ಹಾಗೆ ಅಡ್ವರ್ಟೈಸ್ಮೆಂಟ್ ರೆವಿನ್ಯೂ ಇರ್ಬೋದು, ಹಾಗೆ ಫುಡ್ ಅಂಡ್ ಬೆವರೇಜಸ್ ಸೋರ್ಸಿಂಗ್ ಇರ್ಬೋದು, ವೆಂಡರ್ ಕಾಸ್ಟ್ ಇರ್ಬೋದು, ಹಾಗೆ ಕಾರ್ಪೊರೇಟ್ ಎಕ್ಸ್ಪೆನ್ಸಸ್ ನ ರೆಡ್ಯೂಸ್ ಮಾಡೋದಿರ್ಬೋದು. ಈ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಬೆನಿಫಿಟ್ಸ್ ಪಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಈ ಪಿವಿಆರ್ ಮತ್ತೆ ಐನಾಕ್ಸ್ ಮರ್ಜ್ಡ್ ಎಂಟಿಟಿಗೆ ಈ ರೀತಿ ಹಲವಾರು ಬೆನಿಫಿಟ್ಸ್ ಗಳು ಸಿಗುತ್ತೆ. Now what synergies could this merger really draw? Inox's advertising revenue per screen is at approximately 33% discount versus that of PVR in the pre-COVID year of FY20. And for the merged entity, expectations are of better yields on advertising wherein Inox could come on par with PVR and the combined entity may even command a further premium over the medium term. Additionally, the market share could trend up as the combined entity may gain from smaller chains as well as single screens that have struggled due to COVID-led closures. Management had earlier guided to add approximately 150 to 200 screens every year as a merged entity. Additionally, in terms of ticket prices and spends per head too, Inox could come towards rapid premiumization in line with PVR. And hence, with all the synergies flowing through, the street expects this acquisition to be a big win-win for the films industry and benefit both the players.
ಹಾಗೆ ನೋಡ್ಬೇಕಂದ್ರೆ ಅವರ ಬಾರ್ಗೇನಿಂಗ್ ಪವರ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಅವ್ರ ಹತ್ರ ಇರೋ ರಿಸೋರ್ಸಸ್‌ನ ಕೂಡ ತುಂಬಾ ಚೆನ್ನಾಗಿ ಯುಟಿಲೈಸೇಷನ್ ಮಾಡ್ಕೊಳಕ್ಕಾಗುತ್ತೆ. ಹಾಗೆ ಐನಾಕ್ಸ್‌ನ ಪ್ರೀಮಿಯಮೈಸೇಷನ್ ಕೂಡ ಮಾಡ್ತಾರೆ. ಸೊ ಈ ರೀತಿಯಾದ ಕಾಂಪಿಟೇಟಿವ್ ಎಡ್ಜಸ್ ಇಂದ ಅವ್ರಿಗೇನ್ ಸಿಗುತ್ತೆ ಅಂತಂದ್ರೆ ಅವರ ಮಾರ್ಜಿನ್ಸ್ ತುಂಬಾನೇ ಚೆನ್ನಾಗಾಗುತ್ತೆ. ಅಂದ್ರೆ ಪ್ರಾಫಿಟ್ಸ್ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಈಗ ಇವರು ಟೈರ್ 2 ಸಿಟೀಸ್ ಅಲ್ಲಿ ತಮ್ಮ ಪ್ರೆಸೆನ್ಸ್ ನ ಸ್ಟ್ರೆಂಥನ್ ಮಾಡ್ಕೊಳ್ಬೇಕು ಅಂತಿದ್ದಾರೆ. ಹಾಗೆ ಟೈರ್ 3, ಟೈರ್ 4, ಟೈರ್ 5 ಅಲ್ಲಿ ಕೂಡ ಏನೇನ್ ಮಾಡ್ಬೋದು ಅಂತ ನೋಡ್ತಿದ್ದಾರೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ನ ಕೂಡ ಹೊಂದೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೆ ನೋಡ್ಬೇಕು ಅಂತಂದ್ರೆ ಒಂದು ದೊಡ್ಡ ಥ್ರೆಟ್ ಇದೆ ಅಂತ ಹೇಳ್ಬೋದು. ಅದೇ OTT ಪ್ಲಾಟ್ಫಾರ್ಮ್. ಕೋವಿಡ್ ಮುಂಚೆ ಕೂಡ OTT ಪ್ಲಾಟ್ಫಾರ್ಮ್ ಮತ್ತೆ ಥಿಯೇಟರ್ಸ್ ಎರಡೂ ಕೂಡ ಎಕ್ಸಿಸ್ಟ್ ಆಗ್ತಿತ್ತು. ಆಗ ಇದು ಒಂದಕ್ಕೊಂದು ಥ್ರೆಟ್ ಅಂತೇನು ಅನಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ಮೇನ್ ಸ್ಟ್ರೀಮ್ ಮೂವೀಸ್ ಎಲ್ಲ ಫಸ್ಟ್ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಿತ್ತು. ಹಾಗೆ ನಂತರ ಏನಾಗ್ತಿತ್ತು ಅಂದ್ರೆ OTT ಪ್ಲಾಟ್ಫಾರ್ಮ್ಸ್ಗೆ ಹೋಗ್ತಿತ್ತು. ಅಥವಾ ಈ ನಾನ್ ಮೇನ್ ಸ್ಟ್ರೀಮ್ ಮೂವೀಸ್ ಇತ್ತು ಅಥವಾ ಆಫ್ ಬೀಟ್ ಮೂವೀಸ್ಗಳಿತ್ತು, ಅವು OTT ಅಲ್ಲಿ ಡೈರೆಕ್ಟ್ ಆಗಿ ರಿಲೀಸ್ ಆಗ್ತಿತ್ತು. ಹಾಗೆ ಫಾರಿನ್ ಲ್ಯಾಂಗ್ವೇಜ್ ಮೂವೀಸ್ ಕೂಡ OTT ಅಲ್ಲಿ ಡೈರೆಕ್ಟ್ ಆಗಿ ರಿಲೀಸ್ ಆಗ್ತಿತ್ತು. ಬಟ್ ಈಗ ಸ್ವಲ್ಪ ಎಲ್ಲ ಚೇಂಜ್ ಆಗ್ತಿದೆ ಅಂತ ಹೇಳ್ಬೋದು. ಈಗ ಯಾವುದೇ ಮೂವಿ ರಿಲೀಸ್ ಆದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಥಿಯೇಟರ್ ವಿಂಡೋ ಅಂತ ಟೈಮ್ ಲೈನ್ ಇರುತ್ತೆ. ಸೊ ಮುಂಚೆ ಏನಿತ್ತು ಅಂದ್ರೆ ಅದು 6 ಮಂತ್ಸ್ ತನಕ ಇತ್ತು. 6 ಮಂತ್ಸ್ ತನಕ ಅದು OTTಗೆ ಹೋಗ್ತಾ ಇರ್ಲಿಲ್ಲ. ಬಟ್ ಈಗ ಆ ಟೈಮ್ ಲೈನ್ ಏನಿದೆ ಅದು 45 ಡೇಸ್ ಟು 60 ಡೇಸ್ ಆಗ್ಬಿಟ್ಟಿದೆ. ಅಂದ್ರೆ 45 ಡೇಸ್ ಆದ ತಕ್ಷಣ ಅದು OTTಗೆ ಹೋಗ್ತಿದೆ ಅಂತ ಹೇಳ್ಬೋದು. ಇದು ಒಂದು ದೊಡ್ಡ ಥ್ರೆಟ್ ಅಂತಾನೆ ನಾವು ಹೇಳ್ಬೋದು. ಈಗ 2015 ಇಂದ 2024 ವರೆಗೂ ನಾವು ಡೇಟಾ ಅಂತ ತಗೊಂಡ್ರೆ ಸ್ವಾಡ್ ಏನಿದೆ ಅಂದ್ರೆ ಸಬ್ಸ್ಕ್ರಿಪ್ಷನ್ ವಿಡಿಯೋ ಆನ್ ಡಿಮಾಂಡ್ದು ನಾವು ಗ್ರೋತ್ ನೋಡ್ಬೇಕು ಅಂತಂದ್ರೆ 30.7% CAGR ಗ್ರೋತ್ ಇದೆ ಅಂತ ಹೇಳ್ಬೋದು. ಇದು ಒಂದು OTTಯ ಸಬ್ಸೆಟ್ ಆಗಿದೆ. ಬಟ್ ಆದ್ರೆ ನಾವು ಟ್ರೆಡಿಷನಲ್ ಬಾಕ್ಸ್ ಆಫೀಸ್ ರೆವಿನ್ಯೂ ನೋಡ್ಬೇಕಂದ್ರೆ ಅದರ ಗ್ರೋತ್ ಏನಾಗಿದೆ -2.6% CAGR ಅಂತ ಹೇಳ್ಬೋದು. ಇದು ಮೇನ್ ಆಗಿ ನಾವು ನೋಡ್ಬೇಕಂದ್ರೆ ಕೋವಿಡ್ ಟೈಮಲ್ಲಿ ತುಂಬಾನೇ ಲಾಸಸ್ನ ಅನುಭವಿಸ್ತು. ಸೊ ಮಲ್ಟಿಪ್ಲೆಕ್ಸಸ್ ಎಲ್ಲ ಕ್ಲೋಸ್ ಆಗಿದ್ವು. ಆಮೇಲೆ ಓಪನ್ ಆದಾಗ ಕೂಡ ಫುಲ್ಲಿ ಆಕ್ಯುಪೈಡ್ ಇರಲಿಲ್ಲ. ಸೊ ಅದರಿಂದ ಕೂಡ ಲಾಸಸ್ ಆಯ್ತು. ಈ ಸಮಯದಲ್ಲಿ OTT ಅವ್ರಿಗೆ ತುಂಬಾನೇ ಚಾನ್ಸಸ್ ಸಿಕ್ತು ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಡೈರೆಕ್ಟರ್ಸ್ ಎಲ್ಲ ಕೂಡ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಯಾವ ತರಹದ ಕಂಟೆಂಟ್ ನಡೆಯುತ್ತೆ ಅಂತ. ಈಗ ಬನ್ನಿ ಫೈನಾನ್ಷಿಯಲ್ ಮತ್ತೆ ಸ್ಟಾಕ್ ಪರ್ಫಾರ್ಮೆನ್ಸಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಕೋವಿಡ್ ಮುಂಚೆ ಏನಾಯ್ತು ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನ ನೀಡ್ತಿತ್ತು. ಕೋವಿಡ್ ಅಲ್ಲಿ ಪರ್ಫಾರ್ಮೆನ್ಸ್ ಡಿಸ್ಟರ್ಬೆನ್ಸ್ ಆಯ್ತು ಅಂತ ಹೇಳ್ಬೋದು. ನಂತರ ಈಗ ಏನಾಗ್ತಿದೆ ಅಂದ್ರೆ ಪ್ರೀ ಕೋವಿಡ್ ಸಮಯದಲ್ಲಿ ಏನೇನಿತ್ತು ಅದು ಮತ್ತೆ ಕಂಟಿನ್ಯೂ ಆಗ್ತಿದೆ ಅಂತ ಹೇಳ್ಬೋದು. ಸೊ ಆದ್ರಿಂದ ನಾವು FY23 ಮತ್ತೆ FY20 ನ ಕಂಪೇರ್ ಮಾಡ್ತಾ ಇದೀವಿ. ಸೊ ಈಗ ಎರಡು ಕಂಪನಿದು ನೋಡ್ಬೇಕಂದ್ರೆ ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ರೆವಿನ್ಯೂ ಜಾಸ್ತಿ ಆಗಿದೆ. ಹಾಗೆ ಫುಡ್ ಅಂಡ್ ಬೇವರೇಜಸ್ ಸೆಗ್ಮೆಂಟ್ ಇಂದ ರೆವಿನ್ಯೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ನೀವೀಗ ನೋಡ್ಬೋದು ಇಲ್ಲಿ Q3 FY23 ತಗೊಂಡಿದೀವಿ, Q3 FY20 ತಗೊಂಡಿದೀವಿ. ಹಾಗೆ ಪರ್ಸೆಂಟೇಜ್ ಚೇಂಜ್ ಕೂಡ ತೋರಿಸ್ತಾ ಇದೀವಿ. ಈಗ ಸೇಲ್ಸ್ ಆಫ್ ಮೂವಿ ಟಿಕೆಟ್ಸ್ ಏನಿದೆ ಅದು ಒಂದ್ ಸ್ವಲ್ಪ ನೆಗೆಟಿವ್ ಇದೆ ಅಂತ ಹೇಳ್ಬೋದು ಚೇಂಜು. ಹಾಗೆ ನೋಡ್ಬೇಕಂದ್ರೆ ಸೇಲ್ ಆಫ್ ಫುಡ್ ಅಂಡ್ ಬೆವರೇಜಸ್ ಏನಿದೆ 17% ಇನ್ಕ್ರೀಸ್ ಆಗಿದೆ. ಇನ್ನು ಅಡ್ವರ್ಟೈಸ್ಮೆಂಟ್ ಇನ್ಕಮ್ ತಗೊಂಡ್ರೆ 35% ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಕನ್ವೀನಿಯನ್ಸ್ ಫೀಸ್ ನೋಡ್ಬೇಕಂದ್ರೆ 9% ಕಡಿಮೆ ಆಗಿದೆ. ಬಟ್ ಅದರ್ ಆಪರೇಟಿಂಗ್ ಇನ್ಕಮ್ ಏನಿದೆ ಅದು 105% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಅದರ್ ಇನ್ಕಮ್ ಕೂಡ 57% ಇನ್ಕ್ರೀಸ್ ಆಗಿದೆ. ಈಗ ನಾವು ಆಕ್ಯುಪೆನ್ಸಿ ರೇಟ್ ಅಂತ ತಗೊಂಡ್ರೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ PVR 29% ಇದೆ, ಐನಾಕ್ಸ್ 23% ಇದೆ. ಬಟ್ ಇದನ್ನ ನಾವು FY20 ಕಂಪೇರ್ ಮಾಡಿದ್ರೆ ಇನ್ನ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಇದು ಒಂದು ವರಿಂಗ್ ಸೈನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಸ್ಟಾಕ್ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋಣ. ಕೋವಿಡ್ ಟೈಮಲ್ಲಿ ತುಂಬಾ ಶಾರ್ಪ್ ಡಿಕ್ಲೈನ್ ನ ತೋರಿಸ್ತು. ಬಟ್ ಆದ್ಮೇಲೆ ಗವರ್ಮೆಂಟ್ಸ್ ಏನಾಯ್ತು, ಸೊ ಕೋವಿಡ್ ರೆಸ್ಟ್ರಿಕ್ಷನ್ಸ್ ನ ಕಡಿಮೆ ಮಾಡ್ತು ಅಲ್ವಾ. ಸೊ ಆಗ ಸ್ವಲ್ಪ ರಿಕವರಿ ಆಯ್ತು. ಬಟ್ ಆದ್ರೆ ಫುಲ್ ಆಕ್ಯುಪೆನ್ಸಿ ಕೊಡದೇ ಇರೋದ್ರಿಂದ ಕಂಪ್ಲೀಟ್ ರಿಕವರಿ ಆಗ್ಲಿಲ್ಲ. ಹಾಗೆ ಮಾರ್ಚ್ 22 ಅಲ್ಲಿ ಮರ್ಜರ್ ಅನೌನ್ಸ್ ಆಯ್ತು. ಹಾಗೆ ಜೂನ್ 22 ಅಲ್ಲಿ ಎಕ್ಸ್ಚೇಂಜ್ ಇಂದ ಕ್ಲಿಯರೆನ್ಸ್ ಕೂಡ ಆಯ್ತು. ಇದರಿಂದ ಏನಾಯ್ತು ಶೇರ್ ಪ್ರೈಸಸ್ಗೆಲ್ಲ ಒಂದು ಜಂಪ್ ಸಿಕ್ತು ಅಂತ ಹೇಳ್ಬೋದು. ಬಟ್ ಆದ್ರೆ ಕೆಲವು ತಿಂಗಳಿಂದ ಪರ್ಫಾರ್ಮೆನ್ಸ್ ಕಡಿಮೆ ಆಗಿರೋದ್ರಿಂದ ಅಂದ್ರೆ ಥಿಯೇಟರ್ ಅಲ್ಲಿ ಜನಗಳು ಹೋಗದೆ ಇರೋದ್ರಿಂದ ಸೊ ಮತ್ತೆ ಆ ಶೇರ್ ಪ್ರೈಸಸ್ ಎಲ್ಲ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಬಟ್ ನಾವೆಲ್ಲ ಕಾದು ನೋಡ್ಬೇಕಾಗಿದೆ ಮರ್ಜರ್ ನಂತರ ಏನೇನ್ ಬೆನಿಫಿಟ್ಸ್ ಇವ್ರಿಗೆ ಸಿಗುತ್ತೆ ಅಂತ, ಹಾಗೆ ಇವರು ಹೇಗೆ ತಮ್ಮ ರೆವೆನ್ಯೂನ ಇಂಪ್ರೂವ್ ಮಾಡ್ಕೊಂತಾರೆ ಅಂತ. ಸೊ ನಾವು ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಗ್ರೋ ಕನ್ನಡಗೆ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದು. ನಾವು ನಿಮ್ಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್, ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೆ ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.